ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆವರೆಗೂ ಕೂಡ ಕ್ವಶನ್ ಮಾರ್ಕ್ ಹಾಕೊಂಡು ಪ್ರತಿಯೊಬ್ಬರು ಕೂಡ ಸುದ್ದಿಯನ್ನು ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ನಾವು ಅಂದ್ಕೊಂಡು ಬಹುಶಃ ನಾಳೆ ಅಧಿಕೃತವಾಗಿ ಅನೌನ್ಸ್ ಆಗಬಹುದು, ಬಾಯ್ಬಿಟ್ಟು ಹೇಳ್ಬಹುದು ಉಭಯ ನಾಯಕರು, ಅಥವಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಬರೆದು ತಿಳಿಸಬಹುದು ಸಾಮಾನ್ಯ ಜನರಿಗೆ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ದು. ಬಟ್ ಈ ಕ್ಷಣದವರೆಗೂ ಕೂಡ ಅದು ನಡೆದಿಲ್ಲ. ಅವ್ರ ಬಾಯಲ್ಲಿ ಆ ಹೇಳಿಕೆ ಬಂದಿಲ್ಲ. ಬದಲಿಗೆ ಆ ಒಂದು ಫೋಟೋ 100% ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ತಿರ್ತಕ್ಕಂಥ ಆ ಒಂದು ಕ್ಷಣ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದ ರಾಜಕೀಯದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ವಿವರವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನೆನ್ನೆ ಒಂದು ವಿಡಿಯೋದಲ್ಲಿ ಕಾಮೆಂಟ್ಸ್ ಅಲ್ಲಿ ಕೇಳಿದ್ದೆ ನಾನು, ನಿಮಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅನ್ಸುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಸುತ್ತಾ, ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ. ಬಹುತೇಕ ಜನ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದನ್ನ ಕಾಮೆಂಟ್ಸ್ ಅಲ್ಲಿ ಹಾಕಿದ್ರು. ಸೊ ಅದನ್ನ ಗಮನಿಸಿದೆ. ಓಕೆ, ಈಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಪ್ರೆಸೆಂಟ್ ನಡೀತಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಸಿದ್ದರಾಮಯ್ಯನವರೇ ಮುಂದುವರಿಬೇಕಿತ್ತು ಅಂತ ಅನಿಸ್ತಾ, ಅಥವಾ ಅದಕ್ಕೇನು ಕಾರಣಗಳು? ಅಥವಾ ಡಿ ಕೆ ಶಿವಕುಮಾರ್ ಅವರು ಇಲ್ಲ 1 ವರ್ಷ 10 ತಿಂಗಳು ಅವರು ಕೂಡ CM ಆಗಲಿ ಅಂತ ಅನ್ಸುತ್ತಾ? ಅದಕ್ಕೇನು ಕಾರಣಗಳು ಕೊಡ್ತೀರಿ ನೀವು? ಅದನ್ನ ಬರೆದು ತಿಳಿಸಿ ನೋಡೋಣ. ಓಕೆ, ಈಗ ವಿಚಾರಕ್ಕೆ ಬಂದ್ಬಿಡೋಣ. ಸಿದ್ದರಾಮಯ್ಯನವ್ರಿಗೆ ದೆಹಲಿಯಿಂದ ಬುಲಾವ್ ಬರುತ್ತೆ, AICCಯಿಂದ ಬರಬೇಕು ನೀವು ಅಂತ. ಸೊ ಹಾಗಾಗಿ ಮೊನ್ನೆ ರಾತ್ರಿ AICCಗೆ ಹೋಗಿರ್ತಾರೆ, ಅಂದರೆ ಡೆಲ್ಲಿಗೆ ಹೋಗಿರ್ತಾರೆ AICC ಮೀಟಿಂಗ್ಗೆ. ಅಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಾಗಿರ್ಬೋದು, KC ವೇಣುಗೋಪಾಲ್ ಅವರಾಗಿರ್ಬೋದು, ಇವರ ಸಮ್ಮುಖದಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಲ್ಲಿ ನಾಯಕರು ಯಶಸ್ವಿಯಾಗಿದ್ದಾರೆ. ಅದಾದ ನಂತರ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋಗಿರ್ತಾರೆ ಒಂದಷ್ಟು ನಾಯಕರ ಜೊತೆಗೆ, ಅಂದರೆ ಅವರಿಗೆ ಬೆಂಬಲ ಕೊಡುವಂತಹ ಶಾಸಕರು ಸಚಿವರ ಜೊತೆಗೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಬೆಂಬಲಿಗರ ಜೊತೆಗೆ ಹೋಗಿರ್ತಾರೆ. ಬಟ್ ಕೊಟ್ಟ ಮಾತೊಂದು ತಪ್ಪೇಡಿ ಅನ್ನೋ ರೀತಿನೋ, ಅಥವಾ ನಾನು ಕೂಲಿ ಮಾಡಿದ್ದೀನಿ, ಕೂಲಿ ಮಾಡಿರೋದಕ್ಕೆ ನಾನು ಸಂಬಳ ಕೇಳ್ತಾ ಇದ್ದೀನಿ ಅನ್ನೋ ರೀತಿಗೋ, ಅಥವಾ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಮುಂದೆ ಏನಾದರೂ ಅನಾಹುತ ಆಗಬಹುದು ಪಕ್ಷಕ್ಕೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಂಡಂಥ ಪಕ್ಷದ ವರಿಷ್ಠರು ನಾಯಕರು ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಒಪ್ಕೊಂಡ್ರು ಅಂತ ಅನ್ಸುತ್ತೆ. ನೋಡಿ, ನಿಮ್ಮನ್ನ ಚೆನ್ನಾಗಿ ನಡೆಸ್ಕೊಂಡಿದ್ದೀವಿ, ನಾವು ಗೌರವಯುತವಾಗಿ ನಡ್ಕೊಂಡಿದ್ದೀವಿ, ಹಾಗಾಗಿ ನಿಮಗೆ ವೋಟ್ ಟರ್ಮ್ ಫುಲ್ ಅಧಿಕಾರ ಕೊಟ್ಟಿದ್ದೀವಿ 5 ವರ್ಷ. ಈ ಸಲನೂ ಅಷ್ಟೇ ನಿಮಗೆ 2.5 ವರ್ಷ ಅಂತ ಹೇಳಿದ್ದು ಇನ್ನೂ 6 ತಿಂಗಳು ಜಾಸ್ತಿನೇ ಕೊಟ್ಟಿದ್ದೀವಿ, ಹಾಗಾಗಿ ರೆಸ್ಪೆಕ್ಟ್ಫುಲ್ ಆಗಿ ನೀವು ನಡ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡು ರಾತ್ರೋರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ ಮೊನ್ನೆ ರಾತ್ರಿ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಅವರು ಏರ್ಪೋರ್ಟಿಂದ ಅವರ ಖಾಸಗಿ ಹೊಸ ವಾಹನ ಬೆನ್ಸಿಂದ ಅವರ ಸದಾಶಿವನಗರದ ಮನೆಗೆ ಬರ್ತಾರೆ. ತುಂಬ ಟೈಟ್ ಸೆಕ್ಯೂರಿಟಿ ಜೊತೆಗೆ ಬರ್ತಾರೆ ಸದಾಶಿವನಗರದ ಮನೆಗೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಬರ್ತಾರೆ ಬೆಂಗಳೂರಿಗೆ. ಸಿದ್ದರಾಮಯ್ಯನವರು ಹಿಂದಿನ ದಿನನೇ ಬಂದ್ಬಿಟ್ರು ಅವತ್ತೇನೆ. ಸೊ ಸಿದ್ದರಾಮಯ್ಯನವರು ಅಲ್ಲಿದ್ರಿ ಏನು ಯೂಸ್ ಇಲ್ಲ ಅಂತ ಅನ್ಕೊಂಡು ಬಂದ್ರೇನೋ, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನಾದರೂ ಬೇರೆ ಪ್ಲಾನ್ ಮಾಡಬಹುದು, ಇನ್ನೂ ಏನಾದರೂ ಯೋಜನೆಗಳನ್ನ ಮಾಡ್ಬೋದು ಅಂತ ಅನ್ಕೊಂಡು ಅಲ್ಲಿ ಇದ್ರೇನೋ ಗೊತ್ತಿಲ್ಲ. ನಿನ್ನೆ ಬಂದರು. ಬಂದ ನಂತರ ಈ ಕಡೆ ಸಿದ್ದರಾಮಯ್ಯನವ್ರನ್ನ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಸರ್ ನೀವು ರಾಜೀನಾಮೆ ಕೊಡ್ತೀರಾ ಈ ಥರ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ ಅಂತ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಏನು ಮಾತಾಡಿಲ್ಲ, ಸದ್ಯದಲ್ಲೇ ಹೇಳ್ತೀನಿ ಅಂತ ಅಂದ್ಬಿಟ್ರೆ ಅದನ್ನ ಕ್ಲಿಯರ್ ಮಾಡಿ ಹೋದ್ರು. ಸೊ ವಿಧಾನಸೌಧದಿಂದ ತೆರಳಬೇಕಾದ್ರೆ ಆ ಸಿಬ್ಬಂದಿಗಳು ಇರ್ತಾರಲ್ಲ, ಕೆಲವರು ಕೆಲಸ ಮಾಡ್ತಕ್ಕಂಥವ್ರು, ಅದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥ ಹೆಣ್ಮಕ್ಳುಗಳು ತುಂಬಾ ಕಣ್ಣೀರು ಆಗ್ತಾ ಇದ್ರು. ಸಿದ್ದರಾಮಯ್ಯನವರು ಕೈ ಬೀಸಿ ಹೊರಡ್ತಾ ಇದ್ರು. ಬಹುಶಃ ಆ ಒಂದು ಕ್ಷಣ ಹೇಳ್ತಾ ಇತ್ತು ಆ ಸಿಬ್ಬಂದಿಗಳಿಗೆ ಅಥವಾ ಮಾಧ್ಯಮದಲ್ಲಿ ಸೆರೆ ಹಿಡಿತಕ್ಕಂಥ ಆ ಕ್ಯಾಮ್ರಾಗಳಿಗೆ, ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಲಾಸ್ಟ್ ಅಂತ ಅನಿಸ್ತಾ ಇದೆ, CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಅನ್ನುವಂಥದ್ದನ್ನ ಒತ್ತಿ ಆ ದೃಶ್ಯಗಳು ಹೇಳ್ತಾ ಇದ್ದು. ಅದಾದ ನಂತರ ಸಚಿವರಿಗೆ ಹಾಗೇನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸೇರಿ ನಮ್ಮ ಮನೆಯಲ್ಲಿ, ನಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸೊ ಅದು ಮೆಸೇಜ್ಗಳಲ್ಲೂ ಕೂಡ ಸಚಿವರಿಗೆ ಹೋಗಿತ್ತಂತೆ. ಹಲವರು ಇವತ್ತು ಭಾಗಿಯಾಗಿದ್ರು. ಇಡ್ಲಿ ವಡೆ ಇವತ್ತು ಸಂಧಾನವನ್ನು ಮುಗಿಸಿದೆ. ಸಂಧಾನ ಮುಗಿಸೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ತಗೊಂಡಿದ್ದಾರೆ. ಅದಾದ ನಂತರ ಉಭಯ ನಾಯಕರು ಇಬ್ಬರು ಕೂಡ ಪರಸ್ಪರ ಆಲಿಂಗನ ಮಾಡಿಕೊಂಡು ವಿಶ್ ಮಾಡೋದು ಅಥವಾ ಏನು ಹೇಳ್ತಾರೆ ಅದು ಸಮಾಧಾನಗೊಳಿಸೋದು ಅದೇನೋ ನಡೆದಿದೆ. ಆ ಫೋಟೋಗಳು ಸಾರ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ನಾಯಕ ಆಗೋದಕ್ಕೆ ಸಿದ್ಧರಾಗ್ತಿದ್ದಾರೆ ಅನ್ನುವಂಥದ್ದನ್ನು ಸಾರ್ತಾ ಇದೆ. ಸೊ ಆ ಒಂದು ಫೋಟೋಗಳನ್ನು AICC ಕರ್ನಾಟಕ ಅಂತಂದರೆ ಅಫಿಷಿಯಲ್ ಪೇಜು ತಮ್ಮ ಎಕ್ಸ್ ಖಾತೆಯಲ್ಲಿ, ಅಂದರೆ ಟ್ವಿಟರ್ ಖಾತೆಯಲ್ಲಿ ಹಾಕ್ಕೊಂಡು ಅಂದು ಇಂದು ಎಂದೆಂದಿಗೂ ಒಗ್ಗಟ್ಟೆ ನಮ್ಮ ಶಕ್ತಿ, ಜನಸೇವೆಯೇ ನಮ್ಮ ಬದ್ಧತೆ ಅಂತ ಒಂದು ಕ್ಯಾಪ್ಷನ್ ಹಾಕಿ ಆ ಫೋಟೋಗಳನ್ನ
ಹರಿಬಿಟ್ರು. ಅದಾದ್ಮೇಲೆ ಆ ಫೋಟೋಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ಅವುಗಳನ್ನ ನೀವು ಕೂಡ ಗಮನಿಸಿದ್ದೀರಿ. ಸೊ ಒಂದು ಏನಂತ ಅನ್ಸಿದ್ರೆ, ಈ ಪಾಲಿಟಿಕ್ಸ್ ಅಂತ ಬಂದ್ರೆ ಅದರಲ್ಲೂ ಅಧಿಕಾರವನ್ನ ಬಿಟ್ಟು ಕೊಡುವಂತಹ ಸಂದರ್ಭ ಪರಿಸ್ಥಿತಿ ಬಂತು ಅಂತಂದ್ರೆ ನಾಯಕರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಅದನ್ನ ನಾವು ನಮ್ಮ ರಾಜ್ಯದ ಪಾಲಿಟಿಕ್ಸ್ ನಲ್ಲಿ ತುಂಬಾ ಸಲ ಗಮನಿಸ್ಬಿಟ್ಟಿದೀವಿ. ರೆಸಾರ್ಟ್ ಪಾಲಿಟಿಕ್ಸ್ ಆಗ್ಬೋದು, ಅಥವಾ MLA ಗಳನ್ನ ಸಚಿವರನ್ನ ಹಿಡಿದಿಟ್ಕೊಳ್ಳುವಂಥದ್ದು ಕಂಟ್ರೋಲ್ನಲ್ಲಿ, ಏನೇನೋ ಆಗುವಂಥದ್ದು ಅದೆಲ್ಲವನ್ನು ಕೂಡ ಗಮನಿಸಿದೀವಿ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಎಷ್ಟು ಕೂಲಾಗಿ ಮುಗ್ದೋಯ್ತು ಅಂತಂದ್ರೆ ವ್ಯವಹಾರ ಅನ್ನೋದಕ್ಕಿಂತ ಸಂಧಾನ, ಇಡ್ಲಿ ವಡೆ ಇವ್ರನ್ನ ಸಂಧಾನ ಮಾಡಿ ಮುಗಿಸ್ಬಿಟ್ಟಿದೆ ನೋಡಿ. ಸಿದ್ದರಾಮಯ್ಯನವರು ಆಯ್ತಪ್ಪ ನಾನು ಬಿಟ್ಕೊಡ್ತೀನಿ ಅನ್ನೋ ಥರನೋ, ಅಥವಾ ಇವರು ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ನನಗಿರಲಿ ಅನ್ನೋ ಥರನೋ 2 ಇಡ್ಲಿ ವಡೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಸಂಧಾನ ಮಾಡಿ ಮುಗಿಸ್ಬಿಟ್ಟಿದೆ. ಇತ್ತ ಸಿದ್ದರಾಮಯ್ಯನವರ ಆಪ್ತ ಬಣ ಅಂತಿರುತ್ತಲ್ಲ, ಸಚಿವರು ಹಾಗೇನೆ ಶಾಸಕರು, ಅವ್ರು ಸ್ವಲ್ಪ ಕಣ್ಣೀರು ಆಗ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಸಂತೋಷ್ ಲಾಡ್ ಅವರಾಗಿರ್ಬೋದು, ಇವರೆಲ್ಲ ಕಣ್ಣೀರನ್ನ ಆಗ್ತಾ ಇದ್ದಾರೆ. ನೀವು ಕೊಡಬಾರ್ದಿತ್ತು, ಇನ್ನೂ ಏನಾದರೂ ನಾವು ಪ್ರಯತ್ನ ಪಡ್ಬೋದಿತ್ತು ನಿಮ್ಮನ್ನೇ ಅಧಿಕಾರದಿಂದ ಉಳಿಸ್ಕೊಳ್ಳೋದಕ್ಕೆ. 2028 ಗೆದ್ದು DK ಶಿವಕುಮಾರ್ ಅವ್ರಿಗೇನೆ ಸಂಪೂರ್ಣವಾಗಿ ಬಿಟ್ಕೊಡ್ಬೋದಿತ್ತು, ನೀವು ರಾಜೀನಾಮೆ ಕೊಡ್ತಾ ಇರೋದನ್ನ ನಮ್ಗೆ ಒಪ್ಕೊಳಕ್ ಆಗ್ತಿಲ್ಲ. ಈ ರೀತಿ ಸಂಕಟವನ್ನ ಆಪ್ತ ಬಳಗ ತೋರಿಸ್ಕೊಳ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗದವರಾಗಿರ್ಬೋದು, ಅಥವಾ ಸಿದ್ದರಾಮಯ್ಯನವರ ಆಪ್ತ ಬೆಂಬಲಿಗರು ಅಂತ ಇರ್ತಾರಲ್ಲ, ಅವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಎಚ್ಚರಿಕೆಯನ್ನು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ನಾವು ನಾಶ ಮಾಡ್ತೀವಿ ಸಂಪೂರ್ಣವಾಗಿ. ಇನ್ನು ಹೆಂಗೆ 2028ಕ್ಕೆ ಕಾಂಗ್ರೆಸ್ ಬಂದ್ಬಿಡುತ್ತೆ ರಾಜ್ಯದಲ್ಲಿ ನಾವು ನೋಡೇ ಬಿಡ್ತೀವಿ, ನಮ್ಮ ನಾಯಕರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ, ಅವ್ರಿಗೆ ನೀವು ಕಣ್ಣೀರನ್ನ ಹಾಕ್ಸ್ತಾ ಇದ್ದೀರಿ, ನೀವು ಇಂಥ ಸಿಚುವೇಶನ್ ಅಲ್ಲಿ ಅವ್ರ ಹತ್ರ ಅಧಿಕಾರ ಕಸಿದುಕೊಳ್ತಾ ಇದ್ದೀರಿ ಅನ್ನುವಂಥ ಆಕ್ರೋಶವನ್ನ ಅವ್ರ ಬೆಂಬಲಿಗರು ತೋರಿಸ್ತಾ ಇದ್ರು. ಒಟ್ಟಾರೆಯಾಗಿ ಒಂದಷ್ಟು ಸಂಧಾನ ಇಲ್ಲಿ ನಡೆದಿದೆ. ಈ ಸಂಧಾನ ಏನು ಅಂತಂದ್ರೆ ಕ್ಲಿಯರ್ ಆಗಿ ಆಯ್ತಪ್ಪ ನೀನು ಮಾಡ್ಕೊಂಡು ಹೋಗೋ ಅನ್ನೋ ಥರ ಏನಾಗಿದೆ. ಬಟ್ ಅಲ್ಲಿ ನಡೀತಲ್ಲ ಸಂಧಾನ ಇಂದಿರಾ ಭವನದಲ್ಲಿ ದೆಹಲಿಯಲ್ಲಿ, ಆ ಸಂಧಾನ ಏನಾಗಿರ್ಬೋದು, ಸಿದ್ದರಾಮಯ್ಯನವರು ಏನೇನು ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋಂಥದ್ದು ಪ್ರಸ್ತುತ ಯಾರಿಗೂ ಕೂಡ ಗೊತ್ತಿಲ್ಲ. ಸಹಜವಾಗಿ ಪ್ರಸಾರ ಆಗ್ತಿರೋದೇನು ಅಂತಂದ್ರೆ, ಅಲ್ಪಸಂಖ್ಯಾತ ಕೋಟದಲ್ಲಿ ಜಮೀರ್ ಅಹಮದ್ ಆಗಿರ್ಬೋದು, ಅಥವಾ ಸ್ಪೀಕರ್ ಆಗಿದ್ರಲ್ಲ UT ಖಾದರ್, ಅವ್ರಿಗಾಗ್ಬೋದು ಇಬ್ಬರಲ್ಲೊಬ್ಬರಿಗೆ ಸಚಿವ ಸ್ಥಾನ ಅಥವಾ DCM ಸ್ಥಾನ ಸಿಗಬಹುದು ಅನ್ನೋಂಥದ್ದು. ಸೊ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಡಲಾಗಿದೆ ಅನ್ನೋಂಥ ಒಂದು ಸುದ್ದಿ ಕೂಡ ನೆನೆಯಿಂದ ಪ್ರಸಾರ ಆಗ್ತಿದೆ. ಅಧಿಕೃತವಾಗಿ ಅದು ಕೂಡ ಕನ್ಫರ್ಮ್ ಆಗಿ ಎಷ್ಟು ಸರಿ ಅಂತ ಗೊತ್ತಿಲ್ಲ. ಈ ಕಡೆ MB ಪಾಟೀಲ್ ಅವರಾಗಿರ್ಬೋದು, ಅಥವಾ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನನೂ ಕೂಡ ಬಿಟ್ಕೊಡ್ಬೇಕು ಅನ್ನೋಂಥದ್ದು ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಹಾಗೇನೆ ಅವ್ರ ಮಗುಂಗೂ ಕೂಡ, ಯತೀಂದ್ರ ಸಿದ್ದರಾಮಯ್ಯನವರಿಗೂ ಕೂಡ DCM ಸ್ಥಾನವನ್ನ ಕೊಡಬೇಕು ಅನ್ನೋಂಥದ್ದನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಡಿಮ್ಯಾಂಡ್ ಎಲ್ಲದಕ್ಕೂ ಒಪ್ಪದ ಮೇಲೆ ಸಿದ್ದರಾಮಯ್ಯನವರು ಆಯ್ತು ಬಿಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಅದು ನಿಖರವೋ ಅಥವಾ ಊಹೆಯೋ ಅಥವಾ ಅದು ಸುಳ್ಳೋ ಅದನ್ನ ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸ್ತಾರೆ. ಬಹುಶಃ ಇವತ್ತು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಎಲ್ಲ ಕಡೆ ಪ್ರಸಾರ ಆಗ್ತೈತೆ, ನೀವು ಕೂಡ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ 3 ಗಂಟೆ ಒಳಗಡೆ ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ಹೋಗಿ ತೆರಳಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ. ಬಟ್ ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವರು ಪ್ರೆಸೆಂಟ್ ಬೆಂಗಳೂರಿನಲ್ಲಿಲ್ಲ, ಅವರ ನೇಟಿವ್ಗೆ ಹೋಗಿರೋದ್ರಿಂದ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾರಾದರೂ ಕಾರ್ಯದರ್ಶಿ ತಗೊಂಡೋಗಿ ಆ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರ ಕಚೇರಿಯಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ಅಥವಾ ಅಲ್ಲಿ ಆಫೀಸಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲ ಸಿದ್ದರಾಮಯ್ಯನವರೇ ಹೋಗಿ ಕೊಡಬೇಕು ಅಂತಂದ್ರೆ ಬಹುಶಃ ಸಂಜೆ ಒಳಗಡೆ ಅಥವಾ ನಾಳೆ ರಾಜ್ಯಪಾಲರು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆಯನ್ನು ಕೊಡ್ತಾರ, ಗುರುವಾರ ಅಥವಾ ನಾಳೆ ಶುಕ್ರವಾರ ಕೊಡ್ತಾರ, ಕಾದು ನೋಡಬೇಕಾಗಿದೆ. ಸೊ ರಾಜೀನಾಮೆ ಕೊಟ್ಟ ತಕ್ಷಣವೇ ಅಂದ್ರೆ ಶನಿವಾರನೇ DK ಶಿವಕುಮಾರ್ ಅವರು CM ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾರ, ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ, ಅಥವಾ ಭಾನುವಾರದ ನಂತರ ಸೋಮವಾರದ ನಂತರ ಒಳ್ಳೆಯ ದಿನ, ಒಳ್ಳೆಯ ಗಳಿಗೆ ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದೆಲ್ಲದರ ಜೊತೆಗೆ ಒಂದಷ್ಟು ಕ್ವಶನ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿದೆ. CM ಆಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ, ಸರಿ, ಪ್ರೆಸೆಂಟ್ ಇರ್ತಕ್ಕಂಥ ಸಚಿವರೇ ಮುಂದುವರಿತಾರ ಅಥವಾ ಕೆಲವರಿಗೆ ಕೊಕ್ ಆಗುತ್ತಾ, ಕೆಲವರನ್ನ ಕೈ ಬಿಡಲಾಗುತ್ತಾ, ಅಥವಾ ಹೊಸಬ್ರನ್ನ ತೆಗೆದುಕೊಳ್ಳಲಾಗುತ್ತಾ, ಒಂದಷ್ಟು ಸ್ಥಾನಗಳಿಗೆ ಹೊಸ ಶಾಸಕರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತಾ, ಇದೆಲ್ಲ ಕೂಡ ಲೆಕ್ಕಾಚಾರ ನಡೀತಾ ಇದೆ. ಅದಕ್ಕೆಲ್ಲ ಉಭಯ ನಾಯಕರು ಯಾವ ರೀತಿ ಪರಸ್ಪರ ಚರ್ಚಿಸಿ ಮಾತುಕತೆ ಆಗಿ ಹೌದು ಇದು ನಾನು ಬಿಟ್ಕೊಡ್ತೀನಿ, ಇವ್ರನ್ನ ಕೈ ಬಿಡೋಣ, ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ, ಇನ್ನೊಂದು ವರ್ಷ 10 ತಿಂಗಳಲ್ವಾ ಅನ್ನೋ ಥರ ಡಿಸ್ಕಸ್ ಆಗಿದೆಯಾ, ಎಲ್ಲವನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಅಂದ್ಕೊಂಡಂಗೆನೆ DK ಶಿವಕುಮಾರ್ ಅವರು ಜೂನ್ ತಿಂಗಳು ಒಳಗಡೆನೆ CM ಆಗ್ತಾರೆ ಅನ್ನೋಂಥದ್ದು ಸುದ್ದಿ ಎಲ್ಲ ಕಡೆ ಪ್ರಕಟ ಆಗಿತ್ತು. ಅಂದ್ಕೊಂಡಂಗೆನೆ ಆಗ್ತಾ ಇದೆ. ಕರೆಕ್ಟಾಗಿ ಸಿದ್ದರಾಮಯ್ಯನವರು ಮೇ 10ನೇ ತಾರೀಕು ಅಂದರೆ ಹೆಚ್ಚು ಕಡಿಮೆ ಇವತ್ತು 28 ಬಂದಿದೆ ಈ ಥರ, 20ನೇ ತಾರೀಕು ಅಂತಂದರೆ 3 ವರ್ಷ 10 ದಿನ CM ಆಗಿದ್ರು ಈ ಅವಧಿಯಲ್ಲಿ. ಕಳೆದ ವರ್ಷ 2013ರಿಂದ 18ರಲ್ಲಿ CM ಆಗಿದ್ರಲ್ಲ, ಸಂಪೂರ್ಣವಾಗಿ ಅಧಿಕಾರವನ್ನು ಅಥವಾ ಆಡಳಿತವನ್ನು ಮಾಡಿದಂತಹ ಒಂದು ಕೀರ್ತಿ ಸಿದ್ದರಾಮಯ್ಯನವರಿಗಿದೆ 5 ವರ್ಷ. ದೇವರಾಜ ಅರಸೂರವರ ಆ ದಾಖಲೆ ಏನಿತ್ತು ರಾಜಕೀಯದ ರೆಕಾರ್ಡ್, ಅದನ್ನು ಬ್ರೇಕ್ ಮಾಡಿದಂತಹ ರೆಕಾರ್ಡ್ ರಾಮಯ್ಯ ಇವರು. ಸೊ ಹೆಚ್ಚು ಕಡಿಮೆ ಕರ್ನಾಟಕ ರಾಜ್ಯದಲ್ಲಿ 8 ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಇವರಿಗಿದೆ. ಸಣ್ಣ ಪುಟ್ಟ ಕಪ್ಪು ಚುಕ್ಕೆಗಳು ಅಂತಂದರೆ ಮೂಡ ಹಗರಣ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು
ಒನ್ ಆಫ್ ದ ಬೆಸ್ಟ್ ಪೊಲಿಟಿಷಿಯನ್ ಅಂತ ನಾನು ಖುಷಿಯಿಂದ ಹೇಳ್ಕೊಳ್ತೀನಿ ವೈಯಕ್ತಿಕವಾಗಿ. ನನಗೆ ಅವರಿಂದ ಲಾಭನೂ ಆಗಬೇಕಾಗಿಲ್ಲ, ನಷ್ಟನೂ ಆಗಬೇಕಾಗಿಲ್ಲ. ಬಟ್ ಕಂಪೇರ್ ಟು ಅದರ್ ಪೊಲಿಟಿಷಿಯನ್ಸ್ ಈಸ್ ದ ಬೆಸ್ಟ್ ಅಂತ ಅನ್ಸುತ್ತೆ. ಒಂದು ಸಣ್ಣ ಪುಟ್ಟ ಕಪ್ಪು ಚುಕ್ಕೆಗಳು ಅಂತ ಬಂದರೆ ಈ ಮೂಢ ಹಗರಣ ಆಗಿರ್ಬೋದು, ಈ ರೀತಿಯ ಒಂದಷ್ಟು ಹಗರಣಗಳನ್ನು ಬಿಟ್ಟರೆ, ಅದನ್ನು ಹೊರತುಪಡಿಸಿದ್ರೆ ವೈಯಕ್ತಿಕವಾಗಿ ತುಂಬ ಲೂಟಿ ಹೊಡೆದಿದ್ದಾರೆ, ತುಂಬ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಆರೋಪಗಳು ಈ ವ್ಯಕ್ತಿಯ ಜೀವನದಲ್ಲಿ ತುಂಬ ಕಡಿಮೆ ಆಗಿರೋದ್ರಿಂದ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗ್ತಾರೆ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಅವರ ಮುಂದಿನ ರಾಜಕೀಯ ಜೀವನ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಇಲ್ಲಿಗೆ ಕೈ ಬಿಡ್ತಾರ, ಜಸ್ಟ್ ಶಾಸಕರಾಗಿರ್ತಾರೆ ಪ್ರೆಸೆಂಟ್. ಈಗ 2028 ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ, ಅಥವಾ ಅವ್ರ ಮಗನ ಬೆನ್ನಿಗೆ ನಿಂತ್ಕೊಂಡು ಮಗನನ್ನ ರಾಜಕೀಯವಾಗಿ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾರ, ಅಥವಾ ಅವ್ರ ಮೊಮ್ಮಗನ ತರೋದಕ್ಕೆ ಪ್ರಯತ್ನ ಪಡ್ತಾರ, ಗೊತ್ತಿಲ್ಲ, ಕಾದು ನೋಡ್ಬೇಕಾಗುತ್ತೆ. ಇತ್ತ DK ಶಿವಕುಮಾರ್ ಅವರು ಕಾಲಿಗೆ ಬಿದ್ದು ನಮಸ್ಕರಿಸಿರ್ತಕ್ಕಂಥದ್ದು ಒಂದು, ಸಿದ್ದರಾಮಯ್ಯನವ್ರನ್ನ ಆಶೀರ್ವಾದ ಪಡೆಯೋದರ ಜೊತೆಗೆ ಆ ಶೀತಲ ಸಮರ ಏನಿದೆ ಅದನ್ನು ಕೂಡ ತಣ್ಣಗೆ ಮಾಡಿ ಅಂತ ಕೇಳೋ ರೀತಿಯೂ ಇರ್ಬೋದು. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಬಳಗೆ ಏನು ಕಮ್ಮಿ ಇಲ್ಲ, ಆಪ್ತ ಶಾಸಕರು ಅಥವಾ ಸಚಿವರು ಅವರೆಲ್ಲ ತಿರುಗಿ ಬಿದ್ದು ಏನಾದರೂ ಸರ್ಕಾರವನ್ನು ಅತಂತ್ರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗಬಹುದು ಮುಂದಿನ ದಿನಗಳಲ್ಲಿ. ಅದ್ರ ಬಗ್ಗೆ ಎರಡು ಮಾತಂತೂ ಇಲ್ಲ. ಈ ಕಡೆ BJP ಕಾಯ್ತಾ ಇದೆ, ಆ ಥರ ಏನಾರು ಆಯಿತು ಅಂತಂದ್ರೆ ಆರಾಮಾಗಿ ನಾವು ಸರ್ಕಾರ ರಚನೆ ಮಾಡ್ಕೋಬೋದು 1 ವರ್ಷ ಆದ್ರೂ ಅಂತ. ಗೊತ್ತಿಲ್ಲ ಯಾವ ರೀತಿ ಈ ಬಂಡಾಯಗಳೆಲ್ಲವನ್ನು ಶಮನ ಮಾಡಿ ಅಧಿಕಾರಕ್ಕೆ DK ಏರ್ತಾರೆ, ಸಂಪೂರ್ಣವಾಗಿ 1 ವರ್ಷ 10 ತಿಂಗಳು ಅಧಿಕಾರವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ನೀವು ಕಾದು ನೋಡಬೇಕಾಗಿದೆ. ಅಫ್ಕೋರ್ಸ್ ನಿಮಗೆ ಆಲ್ ದ ವೆರಿ ಬೆಸ್ಟ್. ಮುಂದಿನ CM ಆಗ್ತಾ ಇದ್ದೀರಿ, ಖಂಡಿತವಾಗಿಯೂ ನಿಮ್ಗೆ ಒಳ್ಳೆಯದಾಗಲಿ. ರಾಜ್ಯದ ಜನಪರ ಕಾಳಜಿ ಇಟ್ಕೊಂಡು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಜನಪರ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮುಖ್ಯಮಂತ್ರಿಯಾಗಿ ಉಳ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಿದ್ದರಾಮಯ್ಯನವರು ರೆಕಾರ್ಡ್ಗಳು ತುಂಬ ಇದೆ ಬಿಡಿ. ಹಣಕಾಸು ಸಚಿವ ಆಗಿರ್ಬೋದು, ಅಥವಾ ಆ ಟರ್ಮ್ನಲ್ಲಿ ಅವರು ಕಾಲೇಜು ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಿದ್ದಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ಧುಮುಕಿದಂತಹ ಆ ಸನ್ನಿವೇಶ ಆಗಿರ್ಬೋದು, ಅದೆಲ್ಲವೂ ಕೂಡ ತುಂಬ ರೆಕಾರ್ಡ್ ಇದೆ. ಈ ಕಡೆ DK ಶಿವಕುಮಾರ್ ಅವರು ಕೂಡ ಸತತ 2008ರಿಂದ ಇಲ್ಲಿ ತನಕನೂ ಕೂಡ ಕಂಟಿನ್ಯೂಸ್ಲಿ MLA ಆಗಿ ಬಂದಿರತಕ್ಕಂಥದ್ದು, ಅದೆಲ್ಲವೂ ಕೂಡ ರೆಕಾರ್ಡ್ ಇದೆ. ಜೊತೆಗೆ ಅವ್ರು ಹೇಳಿದ್ದೇನು ಅಂತಂದರೆ, ನಾನು ಪಕ್ಷದ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೀನಿ, ಆ ಕೆಲಸಕ್ಕೆ ನಾನು ಸಂಬಳ ಕೇಳ್ತಾ ಇದ್ದೀನಿ ಅನ್ನೋದು. ಸೊ ಹಾಗಾಗಿ 1 ವರ್ಷ 10 ತಿಂಗಳು, 1 ವರ್ಷ 11 ತಿಂಗಳಷ್ಟು ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿರೋದ್ರಿಂದ ನೋಡೋಣ ಆಡಳಿತ ಹೆಂಗೆ ಮಾಡ್ತಾರೆ ಅನ್ನೋಂಥದ್ದು. ಇನ್ನು ನಿನ್ನೆ ಸಿದ್ದರಾಮಯ್ಯನವರು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗದ್ದು ಶೈಕ್ಷಣಿಕ ವರದಿಯನ್ನು ನಿನ್ನೆ ಪಡ್ಕೊಂಡ್ರು. ಸೊ ಅವರು ಅದರಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ ಭಾವನಾತ್ಮಕವಾಗಿ. ನಾನು ಓಟ್ ಟರ್ಮಲ್ಲಿ ಇದ್ದಾಗ ಕೆಲವರು ಒಪ್ಪಿರಲಿಲ್ಲ, ಸೊ ಹಾಗಾಗಿ ಈ ಸಲ ವೈಜ್ಞಾನಿಕವಾಗಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ, ಹಾಗಾಗಿ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ, ಅದನ್ನು ಸ್ವೀಕರಿಸಿದ್ದೀನಿ ಅಂತ ನನ್ನ ಪೋಸ್ಟ್ ಹಾಕೊಂಡಿದ್ರು. ಅದನ್ನು ಬಿಟ್ಟರೆ ಅಫಿಷಿಯಲ್ ಆಗಿ ಯಾವುದೋ ರೀತಿಯ ಪೋಸ್ಟ್ಗಳನ್ನು ಸಿದ್ದರಾಮಯ್ಯನವರಾಗಲಿ ಅಥವಾ DK ಶಿವಕುಮಾರ್ ಅವರಾಗಲಿ ಹಾಕಿಲ್ಲ. ಸೊ ಹಾಗಾಗಿ ಕಾದ್ ನೋಡೋಣ, 3 ಗಂಟೆಗೆ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ನಾಳೆ ಕೊಡ್ತಾರಾ ಅಥವಾ ಏನೇನಾಗುತ್ತೆ ಇನ್ನು ಚದುರಂಗ. ಅದ್ರ ಬಗ್ಗೆ ಅಂತೂ ಯಾರಿಗೂ ಕೂಡ ಅರಿವೇ ಇಲ್ಲ ಏನೇನಾಗಬಹುದು ಅನ್ನುವಂಥದ್ದು. ಬಟ್ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಫೋಟೋ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲಿ ಸಿದ್ದರಾಮಯ್ಯನವರು ರೆಡಿ ಇದ್ದಾರೆ ಅನ್ನುವಂಥದ್ದೊಂದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವ್ರಿಗೆ ಆಲ್ ದ ವೆರಿ ಬೆಸ್ಟ್. ನಿಮ್ಮ ರಾಜಕೀಯ ಜೀವನ ಇನ್ನೂ ದೊಡ್ಡ ಮಟ್ಟದಲ್ಲಿರಲಿ, ಜನರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ. ನಿಮ್ಮ ವಿಚಾರದಲ್ಲಿ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದೇನು ಅಂತಂದರೆ, ಈ ಅನ್ನಭಾಗ್ಯ ಯೋಜನೆ ಇನ್ನು ಅನ್ನೋಂಥದ್ದು ಇದೆಯಲ್ಲ, ಸೊ ಅದ್ರ ಬಗ್ಗೆ ನಿಮಗೆ, ನೀವು ಆ ಕಾಲದಲ್ಲಿ ಅನ್ನದ ಬಗ್ಗೆ ಪಟ್ಟಂಥ ಕಷ್ಟ ಅನ್ನೋ ತಿನ್ನೋದಕ್ಕೆ ಹೇಳ್ತಿದ್ರಿ, ಹಬ್ಬ ಹರಿದಿನ ಆದರೆ ಮಾತ್ರ ನಮ್ಮನೆ ಅನ್ನ ಮಾಡ್ತಿದ್ರು. ಹಾಗಾಗಿ ಅದೊಂದು ನಂಗೆ ಸಣ್ಣದೊಂದು ನೋವಿತ್ತು. ಹಾಗಾಗಿ ಜನರಿಗೆ ಅನ್ನ ಸಿಗಬೇಕು ಅನ್ನೋ ಕಾರಣದಿಂದ ಅನ್ನಭಾಗ್ಯ ಯೋಜನೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಕೆಲವರು ನನ್ನನ್ನು ಅನ್ಕೋಬೋದು, ಈಗ ನೀನು ಅವ್ರ ಬಗ್ಗೆ ಹೊಗಳುತ್ತಿದ್ದಿ, ಇವ್ರ ಬಗ್ಗೆ ಹೊಗಳುತ್ತಿದ್ಯಾ ಅಂತ. ರಾಜಕಾರಣ ಅಂತ ಬಂದಾಗ ರಾಜಕಾರಣ ಮಾಡಲಿ, ವೈಯಕ್ತಿಕ ಜೀವನ ಅಂತ ಬಂದಾಗ ವೈಯಕ್ತಿಕ ಜೀವನದ ಬಗ್ಗೆ ನಾವಾಗಲಿ ನೀವಾಗಲಿ ಒಳ್ಳೆಯದನ್ನು ಹೇಳಲೇಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.